ಪೋಟರ್ ಪೋಟ್ ಹಾಂ ಆಫ್ ಮಾಡ್ತಾಯಿದ್ದೀನಿ ಮಾಡಿ ಮಾತಾಡಿ. ಪೋಟರ್ ಬುಕ್ ಮಾಡಿದಾರಲ್ಲ ಇಲ್ಲಿ ನೋಡಿ, ಇದು ಆ ಕಡೆ 11 ಗಂಟೆಯಿಂದ ಇವಾಗ ಆಲ್ಮೋಸ್ಟ್ ಆಯ್ತು 8 ಗಂಟೆ. 8 ಗಂಟೆಗೆ 800 ರೂಪಾಯಿ ಅರ್ನಿಂಗ್ ಆಯಿತು. ಆಯ್ತು ಇಲ್ಲಿ 1 2 4 ಹತ್ರ ಡ್ರಾಪ್ ಎಲ್ಲ ಇಲ್ಲಿ ಜೋಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡು. ಮ್ಯಾಂಗೋದೇನೋ ಇದು ರೋಡ್ ಹತ್ರ. ಏನು ನೋಡೋಣ ಎತ್ಕೊಳ್ಬೋದಾ ಹೆಂಗೆ ಏನಂತ. ಓಕೆ, ಆರ್ಡ್ರ್ ಕ್ಯಾನ್ಸಲ್ಲ. 50 ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರಲ್ಲ ಗುರು ಬೋಳಿ ಮಕ್ಕಳು. ನನಗೆ ಕಮೆಂಟ್ ಮಾಡಿದ್ರು ಬ್ರೋ ಇದು ಎಲ್ಲಿ ಸಿಗುತ್ತೆ ಹೆಂಗೆ ಏನು ಅಂತ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ನೋಡಿರ್ತೀರ ನೀವು ಓಲಾನ ಆಲ್ರೆಡಿ ರಿವ್ಯೂ ಮಾಡಿರ್ತೀನಿ. ಇದರಲ್ಲಿ ಕೆಲಸ ಮಾಡ್ಬೋದಾ ಹೆಂಗೆ ಏನಂತ ಹೇಳಿರ್ತೀನಿ ನಿಮ್ಗೆ ಡೀಟೇಲಾಗಿ. ಇವಾಗ ಅಂಕಲ್ ಡೆಲಿವರಿಯಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ JP ನಗರಿಗೆ. ನಮ್ಮ ಮನೆ ಹತ್ರನೇ ಪಿಕಪ್ ಆಗಿದ್ದು. JP ನಗರಿಗೆ 266 ರೂಪೀಸು, 24 ಕಿಲೋಮೀಟ್ರು. ಅದಕ್ಕೆ ಎತ್ಕೊಂಡು ಇನ್ನೇನು ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಮೊಬೈಲ್ ಹೋಲ್ಡ್ರು ಪಿಕ್ ಮಾಡಬೇಕಾಗಿತ್ತು, ಅದಕ್ಕೆ ಎತ್ಕೊಂಡು ಪಿಕ್ ಮಾಡಿಬಿಡೋಣ ಇದು ಅಂತ. ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದ್ರು ಬ್ರೋ ಇದು ಎಲ್ಲಿ ಸಿಗುತ್ತೆ ಹೆಂಗೆ ಏನು ಅಂತ. ಇದು ನೀವು ಮೊಬೈಲ್ ಹಾರ್ಡ್ವೇರ್ ಶಾಪಿಗೆ ಹೋದ್ರೇ ಅಲ್ಲೇ ಸಿಗುತ್ತೆ. ಆಟೋಮೊಬೈಲ್ಸ್ ಅಂಗಡಿಗೆ ಹೋದರೆ ಸಿಗುತ್ತೆ ಅಲ್ಲಿ. ಇದು ಉಲ್ಟಾ ನೆಟ್ ಬೇಕು, ಮೇಲೆ ಐತಲ್ಲ ಇದು ಉಲ್ಟಾ ನೆಟ್ಟು, ಇದು ಮಿರರ್ದೇ ಇರುತ್ತೆ. ಇದು ಉಲ್ಟಾ ನೆಟ್ ಇದ್ದರೆ ಆಗೋಗ್ಬಿಡುತ್ತೆ. ಸಿಗುತ್ತೆ ಏನು ಆಲ್ಮೋಸ್ಟ್. ಇದು ಗ್ಯಾರೇಜಲ್ಲಿ ಸಿಗಲ್ವಾ ಇಲ್ಲಿ? ಇಲ್ಲಾಂದರೆ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಗ್ಯಾರೇಜ್ ಅವ್ರನ್ನ ಹೇಳಿದ್ರೆ ಅವರೇ ಕೇಳಿದ್ರೆ ಅವರೇ ಹೇಳ್ತಾರೆ ಎಲ್ಲಿ ಸಿಗುತ್ತೆ ಹೆಂಗೆ ಏನಂತ. ಅದಕ್ಕೆ ಅದಾದರೂ ಫಿಕ್ಸ್ ಮಾಡಿಬಿಡೋಣ ಅಂತ ಕೈಯಲ್ಲೇ ಇಟ್ಕೊಂಡು ಓಡಬೇಕಾಗಲ್ಲ. ಅದಕ್ಕೆ ಇನ್ನೊಂದು ನೈಟು ಚಾರ್ಜಿಂಗ್ ಹಾಕಿಕ್ಕಿದೆ. ನಾನಂತ ಕೆಲಸ ಮಾಡಿದ್ದೀನಿ ನೋಡಿ ದಡ್ಡ ನನ್ನ ಮಗ. ಸ್ವಿಚ್ ಹಾಕಿಲ್ಲ, ಚಾರ್ಜಿಂಗ್ ಹಾಕಿ ಸ್ವಿಚ್ ಹಾಕಿಲ್ಲ. ನನ್ನ ಮೊಬೈಲಲ್ಲೂ ನೋಡಿಲ್ಲ ಆ್ಯಕ್ಸಸ್, ಹಂಗೆ ಮಲ್ಕೊಬಿಟ್ಟೆ. ನೋಡಿದ್ರೆ ಬೆಳಗ್ಗೆ ಚಾರ್ಜಿಂಗ್ ಹಾಕಿಲ್ಲ ಅಂತ ಬರ್ತೈತೆ. 100 ಕಿಲೋಮೀಟ್ರೇನೋ ಹೋಗುತ್ತೆ ಅಷ್ಟೇ. ಅದರಲ್ಲಿ ಇವಾಗ 4 ಕಿಲೋಮೀಟ್ರನ್ನು ಬಂದಿದ್ದೀನಿ, ಇನ್ನು 96 ಕಿಲೋಮೀಟ್ರನ್ನು ಹೋಗುತ್ತೆ. ಅಲ್ಲೆಲ್ಲಾದರೂ ಹಾಕ್ಕೊಬಿಡೋಣ ಚಾರ್ಜಿಂಗ್, ಇನ್ನೇನು ಮಾಡೋದು. ಏನು ಗುರು ಇದು ಹಿಂಗೈತೆ ಲೂಸಾಗಿ? ಆಲಂಕಿ ಬೇರೆ ಲೂಸಾಗಿಬಿಟ್ಟೈತೆ. ಇದು ಆಲಂಕಿ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಕಷ್ಟ. ಏನು ಗುರು ಇದು ಈ ಥರ ಆಯಿತು? ಇನ್ನೊಂದು ಯಾವ್ದು ಆರ್ಡ್ರ್ ಬೀಳ್ತೈತೆ? ಹೊರ್ತು ಬಿದರ್ ಅಗ್ರಹಾರ ಅಂತೆ, ಬಿದರೆ ಅಗ್ರಹಾರ. ಆಲಂಕಿ ಇರ್ಬೇಕು ನನ್ನ ಹತ್ರ, ನೋಡೋಣ ಆಯ್ತಾ ಹೆಂಗೆ ಏನಂತ. ಇದಾಗುತ್ತಾ? ಓಕೆ ಪರವಾಗಿಲ್ಲ, ಆಗುತ್ತೆ ಗುರು. ಏನಿದೆಲ್ಲ ಫುಲ್ ಹೋಗೈತೆ. ಓಕೆ ಪರವಾಗಿಲ್ಲ, ಹಂಗೆ ಸೆಟ್ ಆಯಿತು. ಈ ಆಲಂಕಿದು ಓಲದು ಬಂದ್ಬಿಟ್ಟು ಇನ್ನೂ ದೊಡ್ಡದು ಕೊಡ್ತಾಯಿದ್ರು, ಹಳೆ ಓಲದಲ್ಲೆಲ್ಲ. ಇದರಲ್ಲಿ ಚಿಕ್ಕದು ಕೊಟ್ಟವನೆ. ಇದೇ ಪಾರ್ಸಲ್ JP ನಗರಕ್ಕೆ ಕೊಡಬೇಕಾಗಿರೋದು. ಮೊಬೈಲ್ ಇವಾಗ ಇಲ್ಲಿ ಹಾಕ್ಕೋಬೋದು, ಟೆನ್ಷನ್ ಇರಲ್ಲ. ಪೋರ್ಟರಲ್ಲಿ 200 ರೂಪಾಯಿ ಯಾವುದೋ ಒಂದು ಆರ್ಡ್ರ್ ಶೋ ಆಯಿತು ಬೆಳಂದೂರಿಗೆ ಅಷ್ಟೇ. ಆಮೇಲೆ ಒಂದೇ ಒಂದು ಆರ್ಡ್ರ್ ಶೋ ಆಗಿಲ್ಲ. ಇವಾಗ ತಲೆನೋವಿರಲ್ಲ ನೋಡಿ, ಆರಾಮಾಗಿ ಕೈಯಲ್ಲಿ ಇಟ್ಕೊಳಂಗಿರಲ್ಲ ಮೊಬೈಲು. ಇಲ್ಲಿರುತ್ತೆ ಹೆವಿ ಬಿಸಿ ಆಗುತ್ತೆ ಫೋನ್ ಮಾತ್ರ. ಇಲ್ಲಿ ನೋಡಿ ಕಾಣಿಸ್ತೈತಾ 96 ಕಿಲೋಮೀಟ್ರ್ ಹೋಗ್ಬೋದು ಅಂತ ಕಾಣಿಸ್ತೈತಾ. ಓಕೆ, ಇಲ್ಲಿಂದ JP ನಗರು 24 ಕಿಲೋಮೀಟ್ರ್ ಐತೆ. 24 ಕಿಲೋಮೀಟ್ರ್ ಆದಮೇಲೆ ನಿಮಗೆ ಸಿಗ್ತೀನಿ. ಪೋರ್ಟ್ರಲ್ಲಿ ಯಾವುದಾದ್ರು ಆರ್ಡ್ರ್ ಬಿದ್ದರೆ ನೋಡ್ತೀನಿ. ಯಾವುದಾದ್ರೂ ಪೋರ್ಟ್ರಲ್ಲಿ ಆರ್ಡ್ರ್ ಬಿದ್ದರೆ ಹಂಗೆ ಆ ಕಡೆ ಎತ್ಕೊಂಡು ಹೋಗ್ತೀನಿ. ಇನ್ನೇನು ಯಾವುದು ಬಿದ್ದಿಲ್ಲ ಅಂದರೆ ಡೈರೆಕ್ಟ್ ನಿಮಗೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ. ನೀವು ನೋಡಿರ್ತೀರ ಮೊಬೈಲ್ ಹೋಲ್ಡ್ರು ಫಿಕ್ಸ್ ಮಾಡಿರೋದು.
ನೋಡಿ ಗುರು ಏನು ಸೈಕ್ ಮಾಡ್ತಾಯಿತ್ತಂದ್ರೆ ನನಗೆ ಹೆವಿ ಟಾರ್ಚರ್ ಕೊಡ್ತೈತೆ ಇದು ಮೊಬೈಲ್ ಹೋಲ್ಡ್ರು. ಇಲ್ಲಿ ನೋಡಿ ಎಷ್ಟಾದರೂ ಟೈಟ್ ಮಾಡಲಿ ಈ ಥರ ಆಗ್ತೈತೆ. ಯಪ್ಪ ನನಗೆ ಬೇಜಾರಾಗ್ತೈತೆ ಈ ಮೊಬೈಲ್ ಹೋಲ್ಡ್ರ್ ಆಗಿಬಿಟ್ಟೆ. ಕೈಯಲ್ಲಿ ಇಟ್ಕೊಂಡು ಹೋಗಿದ್ರೇ ಪೀಸ್ ಆಗಿತ್ತು. ಮ್ಯಾಪ್ ನೋಡೋಕ್ಕೂ ಆಗೋಲ್ಲ, ಫುಲ್ಲು ವೈಬ್ರೇಷನ್ ಬರ್ತೈತೆ. ಇಲ್ಲಿ ನೋಡಿ ಹಿಂಗೆ ಬಿದ್ದೋಗುತ್ತೆ ಮಾತಾಡಿದ್ರೆ ಹಿಂಗಿರುತ್ತೆ. ಹೋಗ್ಕುರಿ ಏನು ಮೊಬೈಲ್ ಹೋಲ್ಡ್ರ್ ಏನು ಇದು ಚೆನ್ನಾಗಿಲ್ಲ. ಸ್ಕ್ಯಾಮ್ ಮಾಡಿಬಿಟ್ರು ನನ್ನ ಮಕ್ಕಳು ನಮಗೆ ಕೊಟ್ಟು. ಕಿತ್ತಿಗೆ ಬಿಸಾಕ್ಬಿಡ್ಬೇಕಷ್ಟೇ ಇವಾಗ ಇದನ್ನು. ಆ ಥರ ಹಿಂಸೆ ಕೊಡ್ತೈತೆ ಇದು. ಈ ಬಿಸಿಲಲ್ಲಿ ಟ್ರಾಫಿಕಲ್ಲಿ, ಬಿಸಿಲು ಬೇರೆ ಟ್ರಾಫಿಕ್ ಬೇರೆ, ಹೋಗಪ್ಪ. ಹಿಂಗಾದರೂ ಇರತ್ತಾ? ಅದು ಇಲ್ಲ. ಇಲ್ಲಿ ನೋಡಿ ಇರೋದು ಇಲ್ಲ. ಈ ರೋಡಲ್ಲಿ ಏನಾದರೂ ಬಿಟ್ಟರೆ ದಡ ತಳ್ಳಾಡುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ನೋಡಿ ಹೆಂಗೆ ಅಲ್ಲಾಡೋದಂತ. ಗಾಡಿಗಿಂತ ಮೊಬೈಲ್ ಹೋಲ್ಡ್ರೆ ಜಾಸ್ತಿ ಅಲ್ಲಾಡ್ತೈತೆ. ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಗುರು ಈ ಮೊಬೈಲ್ ಹೋಲ್ಡ್ರ್ ಹಾಕ್ಕೊಂಡು ಮಾಡೋದಕ್ಕೆ. ಮುಂದೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಬಿಸಾಕ್ಬಿಡ್ತೀನಿ ನಾವು ಮೊಬೈಲ್ ಹೋಲ್ಡ್ರು. ಆ ಥರ ಟಾರ್ಚರ್ ಕೊಡ್ತೈತೆ ಇದು. ಇಲ್ಲಿ ನೋಡಿ ಯಪ್ಪ, ನನಗೆ ಬೇಜಾರು ಮಾಡ್ತೈತೆ ಗುರು ಇದು. ಹಿಂಗಾದರೂ ಇರುತ್ತೆ, ಅದು ಇಲ್ಲ. ಹಂಗೆ ದಬಾಕಂತದೆ. ಅಲ್ಲಿ ನೋಡಿ ಹಿರಿ ಹೇಳ್ತೀನಿ ಇದಕ್ಕೆ, ಹಿಂಗಲ್ಲ. ಎಷ್ಟಂತ ಟೈಟ್ ಮಾಡಲಿ, ಟಾರ್ಚರ್ ಕೊಡ್ತೈತೆ ನನಗಿದು. ಇಲ್ಲಿ ನೋಡಿ ಇದು ಕಡೆ ಸೈಕ್ ಮಾಡ್ತೈತೆ ಅವಾಗಿಂದ. ಎಷ್ಟಂತ ನೋಡೋದು ಅದನ್ನೇಳಿ. ಗಾಡಿ ಓಡಿಸ್ಲಾ, ಇಲ್ಲಾಂದ್ರೆ ಅದು ನೋಡ್ಲಾ, ಅದನ್ನ ನೋಡ್ಕೊಂಡು ದಬಾಕೋಬೇಕು ಇನ್ನಷ್ಟೇ ನಾನು. ಸುಮ್ಮನೆ ಹಿಂಸೆ ಏನು ಗುರು, ಆ ಥರ ಕಾಟ ಕೊಟ್ರಾಗತ್ತ. ಎಷ್ಟಿಗಿಂತ ಟೈಟ್ ಮಾಡೋದು, ಇಳಿಯೋದು ಟೈಟ್ ಮಾಡೋದು ಹತ್ತೋದು, ಇಳಿಯೋದು ಟೈಟ್ ಮಾಡೋದು ಹತ್ತೋದು, ಇದೇ ಆಗೋಯ್ತು ಅಂತ. ಇನ್ನೇಕೆ ಹೋಗು, ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹೋಗೋದೇ ಪೀಸು ಅಷ್ಟೇ. ಸುಮ್ಮನೆ ಅದು ಇಟ್ಕೊಂಡು ಅದೊಂದು ಹೆವಿ ಕಾಟ ಕೊಡುತ್ತೆ ನನಗೆ. ಯಪ್ಪ ಬೇಜಾರಾಗೋಯ್ತು ನನಗೆ, ತಲೆ ನೋವು ಬಂದ್ಬಿಡ್ತು ಅದರಿಂದ. ಏನು ಅದ್ರ ಇಟ್ಕೊಂಡು ಹಿಂಗೆ ಓಡ್ಸೋಕ್ಕಾಗತ್ತಾ? ಅಯ್ಯೋ ಮೊಬೈಲ್ ಹೋಲ್ಡ್ರ್ ಬೇರೆ ದಿಸ್ಕೋಬೇಕು. ಈ ಅಪ್ಪ ಯಾವ್ದು ನೋಡೋದು ಯಾವ್ದು ಬಿಡೋದು, ಹೋಗಪ್ಪ ಸ್ವಾಮಿ, ತಲೆ ಕೆಟ್ಟೋಗ್ಬಿಡೈತೆ ನನಗೆ. ಫೈನಲಿ ಡ್ರಾಪ್ ಹತ್ರ ಬಂದೆ. ಯಾರು ಇವರೇನಾ? ಓಕೆ ಬ್ರೋ, ಓಕೆ ಫಸ್ಟ್ ಒನ್ ಆಯಿತು. ನೆಕ್ಸ್ಟ್ ಯಾವುದಾದ್ರೂ ಬೀಳುತ್ತೆ ಹಿಂಗೆ ನೋಡೋಣ. ಬನ್ನಿ, ಯಾವುದಾದ್ರೂ ಬಿದ್ದ ಮೇಲೆ ನಿಮಗೆ ಸಿಗ್ತೀನಿ. ಫೈನಲಿ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರ್ ಬಿತ್ತು, 172 ರುಪೀಸು. ನಿಮಗೆ ಪಿಕ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಸಿಗ್ತೀನಿ. ಪೋಟರ್ ಅಣ್ಣ, ಪೋಟರ್ ಮೇಡಮ್ ಕೊಡ್ತೀನಿ ರೀ ಮೇಡಮ್. ಬ್ರೋ ಮಾತಾಡಿ ಬ್ರೋ. ಪೋಟರ್ ಎಲ್ಲಿ ಬ್ರೋ? ಪೋಟರ್ ಬ್ರೋ, ಪೋಟರ್ ಮಾತಾಡಿ. ಪೋಟರ್ ಹಾಂ ಆಪ್ ಮಾಡ್ತಾಯಿದ್ದೀನಿ ಮಾಡಿ ಮಾತಾಡಿ. ಪೋಟರ್ ಬುಕ್ ಮಾಡಿದಾರಲ್ಲ, ಮಾತಾಡಿ ಅವ್ರ ಹತ್ರ ಮಾತಾಡೋದೆ. ಹಾಂ
ಓ ನೀವು ಕಸ್ಟಮರ್ ಅಂದ್ಕೊಂಡು ನಾನು ತಲೆ ಮಾತಾಡಿ ನೀವು ಅಂದ್ಕೊಂಡೆ ಸಾರಿ ಪರವಾಗಿ ನಾನು ಅವರೇನೋ ಓನರ್ ಅಂದ್ಕೊಂಡು ಅವ್ರಿಗೆ ಕೊಡ್ತಾಯಿದ್ದೀನಿ. ನೋಡಿದ್ರೆ ಅವರಲ್ಲ ಇವರು. ಅವರು ವೀಡಿಯೋ ಮಾಡಬೇಡಿ ಕಟ್ ಮಾಡಿ ಅಂತ ಅವ್ರು ನನಗೊಂದು ಸೆಕೆಂಡು ಏನಪ್ಪ ಅಂತ ನಾನು ಫೈನಲಿ ಪಾರ್ಸಲ್ ಕೊಟ್ಟರು. ಕೇಕ್ ಎತ್ಕೊಂಡು ಕೊಡಬೇಕು. ಓಕೆ ಬನ್ನಿ, ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಪೇ ಒಂದು ಸೆಕೆಂಡ್ ಮೇಡಮ್. 72 ಪೇ ಆಗಿಲ್ಲ ಮೇಡಮ್. ಇಲ್ಲ ಮೇಡಮ್ ಕೊಡು. 172. ಹೌದು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಆಗಾಯ್ತಾ? ಬೋರ್ಸು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ತೋರಿಸ್ತೀನಿ ಒಂದು ಸೆಕೆಂಡು. ಬೋರ್ಸು ಅಕೌಂಟ್ ಇದು ಎಲ್ಲ ಇದರಲ್ಲೂ ಶೋ ಆಗ್ತೈತೆ. ಬಟ್ ಅಂದರೆ ಲಾಂಗಲ್ಲೈತೆ ಪಿಕಪ್ಪು. ಇಲ್ಲಿ ಹತ್ರ ಯಾವುದೂ ಬೀಳ್ತಾಯಿಲ್ಲ. ಅದಕ್ಕೆ ನೋಡ್ತಾ ಇದ್ದೀನಿ ಹತ್ರ ಯಾವುದಾದ್ರೂ ಬೀಳುತ್ತಾ ಹೆಂಗೆ ಏನು ಅಂತ. ಇಲ್ಲಿ ನೋಡಿ ಎಲ್ಲ ವೈಟ್ ಫೀಲ್ಡು. ಯಪ್ಪ, ದೊಡ್ಡ ನಾಗಮಂಗಲದಿಂದ ಪಿಕಪ್ಪು. ಅಲ್ಲೆಲ್ಲ ಯಾರು ಹೋಗ್ತಾರೆ ನೋಡಿ. ಎಲ್ಲ 400 ಇದರಲ್ಲಿ 400 300 ಎಲ್ಲ ಬೀಳ್ತಾ ಇರುತ್ತೆ. ಬಟ್ ಅಂದರೆ ಪಿಕಪ್ಪು ಇಲ್ಲಿಂದ ಶಿಲ್ಕ್ ಬೋರ್ಡಲ್ಲಿ ಪಿಕಪ್ಪು, ಇಲ್ಲಾಂದರೆ ಮಾರುತಲ್ಲಿ, ಇಲ್ಲಾಂದರೆ KR ಪ್ರೊಮೋ ಆ ಥರ ಬೀಳ್ತೈತೆ. ಆ ಥರ ಯಾವುದೂ ಬೀಳ್ತಾಯಿಲ್ಲ. ಅದಕ್ಕೆ ನೋಡ್ತಾ ಇದ್ದೀನಿ ಯಾವುದಾದ್ರೂ ಬೀಳುತ್ತಾ ಹೆಂಗೆ ಏನು ಅಂತ. ನೋಡೋಣ ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಹೆಂಗೆ ಏನು ಅಂತ. ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಬನ್ನಿ, ಯಾವುದೋ ಬೀಳ್ತೈತೆ ಆರ್ಡ್ರು. 269 ನಾಗ ಇದಕ್ಕೆ ಚಿಕ್ಕಪೇಟೆಗೆ. 10 ಸೆಕೆಂಡ್ ಐತೆ, ಯಾರನ್ನ ಎತ್ಕೊಬಿಡ್ತಾರೇನೋ. JC ರೋಡ್ ಹತ್ರ. ಏನು ನೋಡೋಣ ಎತ್ಕೊಳ್ಬೋದಾ ಹೆಂಗೆ ಏನಂತ. ಓಕೆ, ಆರ್ಡ್ರ್ ಕ್ಯಾನ್ಸಲ್ಲ. 50 ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರಲ್ಲ ಗುರು ಬೋಳಿ ಮಕ್ಕಳು. ಇನ್ನೊಂದೀಗ ಪೋಟ್ರಲ್ಲಿ ಒಂದು ಆಫರ್ ಕೊಟ್ಟವನೆ. ಏನಂದರೆ ನಾವು ಜಾಸ್ತಿ ಅರ್ನಿಂಗ್ಸು ಜಾಸ್ತಿ ಆರ್ಡ್ರ್ ಮಾಡಿದ್ರೆ ನಮಗೆ ಅದ್ರಗಿಂತ ಟಾಪ್ ಬಂದರೆ ನಮಗೆ ಗೋಲ್ಡು, ತಿರ್ಗಾ ಸೆಕೆಂಡ್ ಬಂದರೆ ಗಾಡಿ ಆ ಥರ ಕೊಡ್ತಾ ಇರ್ತಾರೆ. ಏನೇನೋ ತರ್ತಾವ್ರೆ. ಬಟ್ ಅಂದರೆ ಆರ್ಡ್ರೇ ಬೀಳಬೇಕಲ್ಲ. ಆರ್ಡ್ರ್ ಬಿದ್ದರೆ ತಾನೇ ಮಾಡೋಕ್ಕೆ. ಆರ್ಡ್ರೇ ಬೀಳ್ತಾಯಿಲ್ಲ. ಏನೇನೋ ರಿವಾರ್ಡ್ ಕೊಡ್ತಾರೆ. ಬಟ್ ಅಂದರೆ ಆರ್ಡ್ರ್ ಬೀಳಬೇಕಲ್ಲ ಕರೆಕ್ಟಾಗಿ. ಆರ್ಡ್ರ್ ಬಿದ್ದರೆ ಮಾಡ್ಬೋದು. ಇನ್ನೊಂದು ಇದರಲ್ಲಿ ರೇಟಿಂಗ್ ಕೊಟ್ಟವ್ರೆ ಗುರು ಇವಾಗ ಹೊಸದಾಗಿ. ಅಂದರೆ ರೇಟಿಂಗ್ ಅಂದರೆ ನಾವು ಎಷ್ಟು ಆರ್ಡ್ರು ಪಿಕಪ್ ಮಾಡ್ತೀವಿ, ಎಷ್ಟು ಆರ್ಡ್ರು ಬಿಟ್ಟಿದ್ದೀರಿ, ಹೆಂಗೆ ಏನು ಅಂತ. ಇಲ್ಲಿ ನಮ್ಮ ಸ್ಕೋರ್ ತೋರಿಸುತ್ತೆ ಎಷ್ಟೈತೆ ನಿಮ್ಮ ಸ್ಕೋರ್ ಅಂತ. ನಂದು 14 ಐತೆ. 50 ಮೇಲೆ ಇದ್ರೇ ಆರ್ಡ್ರ್ ಚೆನ್ನಾಗಿ ಬೀಳೋದು. ಇನ್ನೇನು ನಂದು 14 ಐತಲ್ಲ. ಇಲ್ಲಿ ನೋಡಿ ಗೊತ್ತಾಗುತ್ತಾ, ಇಲ್ಲಿ 14 ಐತೆ. ಆರ್ಡ್ರ್ ಬೀಳಲ್ಲ, ರೇರ್ ಬೀಳೋದು. ಯಾರು ಎತ್ಕೊಂಡಿಲ್ಲ ಅಂದರೆ ನನಗೆ ಬೀಳುತ್ತೆ ಅಷ್ಟೇ. ಇನ್ನಿಲ್ಲಾಂದರೆ ನಂಗೆ ಕೊಡೋಲ್ಲ. ಇದರಲ್ಲಿ ಇವಾಗ ರೇಟಿಂಗ್ ಅಂತ ಯಾವುದ್ಯಾವುದೋ ಮಾಡೋನೆ. ಬಸ್ ನೀವು ನೋಡಿರ್ತೀರ, ಅದೇ ಪೋಟ್ರಲ್ಲಿ ಸೆಕೆಂಡ್ ಆರ್ಡ್ರ್ ಒಂದು 172 ಆಯ್ತಲ್ಲ. ಅದು ಕೊಟ್ಟು ಆಲ್ಮೋಸ್ಟ್ ಒಂದು 1 ಅವರ್ ವೆಯ್ಟ್ ಮಾಡಿದೆ. ಚಾರ್ಜಿಂಗ್ ಹಾಕ್ಕೊಳ್ಳೋಣ ಅಂತ ಬಂದೆ. ಬಟ್ ಇಲ್ಲಿ 4 ಗಾಡಿ ಏನತ್ತೆ ಚಾರ್ಜಿಂಗೆ. ಅದ್ರ ಒಳಗಡೆ ಒಂದು ಪೋಟ್ರ್ ಆರ್ಡ್ರ್ ಬಿತ್ತು ತಿರ್ಗಾ. 249 ರೂಪೀಸು. ಇದು ನಕ್ಕುಂದೆ. ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಏನು 73 ಹೋಗ್ಬೋದು. ಇನ್ನು ಪಿಕಪ್ಪು 800 ಮೀಟರ್ಸ್ ಇಲ್ಲೇ. ಅದಕ್ಕೆ ಹೋಗ್ತಾ ಇದ್ದೀನಿ ಪಿಕ್ ಮಾಡೋದಕ್ಕೆ. ಬನ್ನಿ, ನಿಮ್ಗೆ ಡೈರೆಕ್ಟಾಗಿ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ. ಕ್ಯಾಮ್ರಾ ಹಲೋ ಸರ್, ಪೋಟರಾ ಸರ್? ಲೊಕೇಶನ್ ಹತ್ರ ಇದ್ದೀನಿ ಇಲ್ಲೇ. ಪೋಟರ್ ದೊಡ್ಡಾಕ್ನಲ್ಲಿ ಅಂತ ಐತೆ. ದೊಡ್ಡಾಕ್ನಲ್ಲಿ ಕಂಪ್ನಿ ಹೆಸರು ನೋಡ್ಬೋದಾ? ಅದು ಕಟ್ ಮಾಡಿ ಅವ್ರ ನಂಬರ್. ಇದು 246 ರೂಪೀಸು. ಹಾಂ,
ಬೆಲ್ ತಗೊಳ್ಳಿ. ಓಕೆ ಗೈಸ್, ಫೈನಲಿ ವೆಯ್ಟ್ ಮಾಡಿದೆ. ಅಂದರೆ ಒಂದು ಆಲ್ಮೋಸ್ಟ್ ನಾನು ಕರೆಕ್ಟಾಗಿ ಅಲ್ಲಿ 1 ಗಂಟೆಗೆ ನಾವು ಕೊಟ್ಟಿದ್ದು. 1 ಗಂಟೆ ಕೊಟ್ಟಮೇಲೆ ಆಲ್ಮೋಸ್ಟ್ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರ್ ಬಿತ್ತು. 330 ರೂಪಾಯಿ ಅಂಕಲ್ ಡೆಲಿವರಿಯಲ್ಲಿ. ಇದು 4 ಹತ್ರ ಡ್ರಾಪು. ಪಿಕಪ್ ಆಯ್ತು ಇಲ್ಲಿ 1 2 4 ಹತ್ರ ಡ್ರಾಪ್ ಎಲ್ಲ ಇಲ್ಲಿ ಜೋಡ್ಕೊಂಡು ಇಟ್ಕೊಂಡಿದೆ ನೋಡು. ಮ್ಯಾಂಗೋದೇನೋ ಇದು, ಏನಂತ ಗೊತ್ತಿಲ್ಲ. ಅದೇ ಫಸ್ಟ್ 1 ಡ್ರಾಪ್ ಹತ್ರ ಹೋಗ್ಬೇಕು ಇವಾಗ. ಎಲ್ಲ 29 ಕಿಲೋಮೀಟ್ರು. 29 ಕಿಲೋಮೀಟ್ರಿಗೆ 339 ರೂಪಾಯಿ ಕೊಡ್ತಾವ್ರೆ. ಬನ್ನಿ ಹೋಗೋಣ. ಫಸ್ಟ್ ಡ್ರಾಪ್ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟೈತೆ ನೋಡಿ ಐಟಮು, ಬಟ್ ವೆಯ್ಟ್ ಏನಿಲ್ಲ ಅಷ್ಟೇನು. ಕೊಟ್ಟಿರೋದು ಎಲ್ಲ ಲಾಂಗ್ ಕೊಟ್ಟವ್ರೆ. ಎಲ್ಲ ಒಂದೇ ಹತ್ರ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು, ಬಟ್ ಅಲ್ಲೆಲ್ಲಿ ಅಂದರೆ ಸ್ವಲ್ಪ ಕಷ್ಟ ಕೊಡೋದಕ್ಕೆ. ಒಂದೊಂದು ಹತ್ರ ನಿಲ್ಸ್ಕೊಂಡು ಹೋಗ್ಬೇಕಲ್ಲ. ಯಾವನ ಗುರು ಇದು ಎಲ್ಬೋಡು ಮುಗ್ದಂಗೆ ಕತೆ. ಓಕೆ ಬನ್ನಿ, ನಿಮಗೆ ಡೈಲೆಟ್ಟು ಒಂದೊಂದು ಹತ್ರ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಎಲ್ಲ 29 ಕಿಲೋಮೀಟ್ರ್ ಐತೆ. ಸಿಗ್ತೀನಿ ಬನ್ನಿ ಡ್ರಾಪ್ ಮಾಡಬೇಕಾದ್ರೆ. ಈಗ ಬಿದ್ದೈತಲ್ಲ ಗುರು. ಫಸ್ಟ್ 1 ಆರ್ಡ್ರು ಕೊಟ್ಬಿಟ್ಟು ಬಂದೆ. ಇದೆ ಈ ಅಪಾರ್ಟ್ಮೆಂಟಲ್ಲೇ. ಇನ್ನೂ 3 ಬಾಕ್ಸ್ ಐತೆ. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಐತೆ ಇನ್ನೊಂದು ಕೊಡೋದಕ್ಕೆ. 1.3 1.4 ಅಷ್ಟೈತೆ. ಇಲ್ಲಿಂದ ಇನ್ನೊಂದು ಅದು ಕೊಟ್ಬಿಟ್ಟು ಅಲ್ಲಿಂದ ಇನ್ನೊಂದು ಒಂದಾಯ್ತಲ್ಲ, ಇನ್ನೂ 2 ಐತೆ, ಇನ್ನೂ 3. ಇದು ಸೆಕೆಂಡ್ 1 ಸೆಕೆಂಡ್ 1 ಡ್ರಾಪ್. ಇದು ಇವಾಗ ಕೊಡೋಕ್ಕೆ ಹೋಗ್ತಾ ಇರೋದು. ಇಲ್ಲಿಂದ ನಮಗೆ 1.3 5 ನಿಮಿಷ ತೋರಿಸ್ತೈತೆ. ಫೈನಲಿ ಸೆಕೆಂಡ್ 1 ಡ್ರಾಪ್ ಹತ್ರ ಬಂದೆ. ಇದೆ ಸೆಕೆಂಡ್ 1 ಡ್ರಾಪ್ ಅನ್ಸುತ್ತೆ. ಏನು ಗುರು ಈ ಲೊಕೇಶನ್ಗೆ ಬರೋದಕ್ಕೆ ಸೈಕಾಗೋಯ್ತು ನನಗೆ. ನಾಯಿ ನೋಡಿದ್ರು ತಿಕ್ಕ ಮುಚ್ಚಳಿ. ಓಕೆ ಸೆಕೆಂಡ್ 1 ಆಯಿತು. ಇದು ನೋಡಿ ಎಲ್ಲಿ ತೋರಿಸುತ್ತೆ ಲೊಕೇಶನ್ ಅಂತ. ಇಲ್ಲಿ ನೋಡಿ ಇರೋದು ಇಲ್ಲಿ ಲೊಕೇಶನ್ ಹಾಕಿರೋದಲ್ಲ ಅವ್ರೆ. 2 ಕಿಲೋಮೀಟ್ರ್ ಡಿಫ್ರೆನ್ಸ್ ಹಾಕೋರು ಅಂತ ಐನೈಕೆಯ. ಓಕೆ ಸೆಕೆಂಡ್ 1 ಕಂಪ್ಲೀಟು. ಥರ್ಡ್ 1 ಎಲ್ಲಿಗೂ ಇಲ್ಲಿಲ್ಲೇ ಪಕ್ಕದಲ್ಲೇ ಕೊಟ್ಟವ್ರೆ. ಇದಾಯಿತು. ಓಕೆ ಇದೀಗ ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ? 5 ಕಿಲೋಮೀಟ್ರ್ ಐತೆ. ಓಕೆ ಬನ್ನಿ, ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಡ್ರಾಪ್ ಮಾಡಿಬಿಟ್ಟು ಅದೇ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಏನೋ ಅಂತ. ಪೇಮೆಂಟು ಆಯಿತು. 4 ಆರ್ಡ್ರ್ ಮಾಡಿರೋದು, 4 ಹತ್ರ ಡ್ರಾಪ್ ಮಾಡಿರೋದು. 4 ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಹೆಂಗೆ ಏನು ಅಂತ. ನೋಡೋಣ ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಹೆಂಗೆ ಏನು ಅಂತ. ಆಲ್ಮೋಸ್ಟ್ ಇವಾಗ ಒಂದು 800 ಆಯಿತು. ನೋಡೋಣ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಈ 4 ಆರ್ಡ್ರ್ ಸ್ವಲ್ಪ ತಲೆಗೆಟ್ಟೋಯ್ತು ಎಲ್ಲ ಎತ್ಕೊಬರೋಷ್ಟರಲ್ಲಿ. ಓಕೆ ನೋಡೋಣ ಬನ್ನಿ, ಯಾವುದಾದ್ರೂ ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಗೈಸ್ ಫೈನಲಿ ನಮ್ಮ ಅರ್ನಿಂಗ್ ಸೇಲುವ ಸಮಯ. ಇವತ್ತು ನಮ್ಮ ಅರ್ನಿಂಗ್ ಎಷ್ಟಾಗೈತೆ ಅಂದರೆ ಟೋಟಲ್ಲು ಅಂಕಲ್ ಡೆಲಿವರಿಯಲ್ಲಿ 2 ಮಾಡಿದ್ದೀನಿ, ಪೋರ್ಟರಲ್ಲಿ 2 ಆರ್ಡ್ರ್ ಮಾಡಿದ್ದೀನಿ. ಎಲ್ಲ ನಿಮಗೆ ಟ್ಯಾಕ್ಸ್ ಎಲ್ಲ ಹೋಗಿ ನಂಗೆ ಬಂದಿರೋ ಅಮೌಂಟ್ ಎಷ್ಟಂದರೆ ಪೋರ್ಟರಲ್ಲಿ ಬಂದ್ಬಿಟ್ಟು ಒಂದು 150, ಇನ್ನೊಂದು ಬಂದ್ಬಿಟ್ಟು ಒಂದು 200, 350. ಆಮೇಲೆ ತಿರ್ಗಾ ಒಂದು ಅಂಕಲ್ ಡೆಲಿವರಿಯಲ್ಲಿ ಲಾಸ್ಟ್ ಅದೇ 336 ರೂಪಾಯಿ ಮಾಡಿದ್ನಲ್ಲ ಲಾಸ್ಟ್ ಆರ್ಡ್ರು. ಅದರಲ್ಲಿ 40 ರೂಪಾಯಿ ಕಟ್ ಮಾಡವ್ರೆ. 40 ರೂಪಾಯಿ ಆದ್ರೂ ಇನ್ನು ಆಲ್ಮೋಸ್ಟು 300 ಇಟ್ಕೊಳ್ಳಿ. 300 ಅಂದ್ರೂ ಒಂದು 650. ಆಮೇಲೆ ತಿರ್ಗಾ ಇನ್ನೊಂದು ಆರ್ಡ್ರು 260. ಎಲ್ಲ ಸೇರಿ ಒಂದು 6, 7, 800 ಆಯ್ತು ಇವತ್ತು ಅರ್ನಿಂಗ್ ನಂದು. ನಾನು ಆಲ್ಮೋಸ್ಟು 11 ಗಂಟೆಗೆ ಆನ್ ಮಾಡಿಕ್ಕಿದ್ದು. 11 ಗಂಟೆಯಿಂದ ಇವಾಗ ಆಲ್ಮೋಸ್ಟ್ ಆಯ್ತು 8 ಗಂಟೆ.
8 ಗಂಟೆಗೆ 800 ರೂಪಾಯಿ ಅರ್ನಿಂಗ್ ಆಯಿತು, ಎಲ್ಲ ಆಲ್ ಮಿಕ್ಸ್ ಮಾಡಿ. ಇನ್ನೂ ಯಾವುದು ಆರ್ಡ್ರ್ ಬಿದ್ದಿದ್ರೆ ಮಾಡ್ಬೋದಾಗಿತ್ತು, ಬಟ್ ಮಧ್ಯಾಹ್ನ ಎಲ್ಲ ಬಿದ್ದಿಲ್ವಲ್ಲ, ಅದೇ ಟೈಮ್ ವೇಸ್ಟ್ ಆಗಿದ್ದು. ಇದರಲ್ಲಿ ಇನ್ನೊಂದು ಚಾರ್ಜಿಂಗು ಹಾಕಿರಲಿಲ್ಲ ನಾನು, ಬೆಳಗ್ಗೆ ಚಾರ್ಜಿಂಗ್ ಹಾಕಿದ್ದೀನಿ ಬಟ್ ಸ್ವಿಚ್ ಹಾಕಿಲ್ಲ. ಎಂಥ ದಡ್ಡ ನನ್ನ ಮಗ ನಾನು ನೋಡಿ. ಪರವಾಗಿಲ್ಲ, ಬಟ್ ನಮಗೆ ಪೆಟ್ರೋಲ್ ಖರ್ಚಿರುವಲ್ಲ, ಅದೇ ಬಂದಿರೋದು. ಇವಾಗ 800 ಉಳೀತು, 800 ಹಂಗೆ ಉಳ್ದಂಗೆ. ಇವತ್ತು ಅರ್ನಿಂಗ್ ನೋಡಿರ್ತೀರ, ನನ್ನ ಅರ್ನಿಂಗ್ 800 ಆಯಿತು. ಇನ್ನು ಕ್ಲೋಸ್ಲಿ 5K ಐತೆ, ಬೇಗ 5K ಮಾಡಿಬಿಡಿ. ಇನ್ನು ಕ್ಲೋಸ್ಲಿ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಬಂದಿದ ತಕ್ಷಣ ನಿಮಗೆ ಗಿವೆ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಆದಷ್ಟು ಬೇಗ ಗಿವೆ ಮಾಡ್ತೀನಿ ಫಸ್ಟ್ ಪೇಮೆಂಟ್ ಬಂದಿದ ತಕ್ಷಣ. ಇನ್ನೊಂದು, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕ್ಲೋಸ್ಲಿ 5K ಐತಲ್ಲ, ಹಂಗೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.